ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಈಗ ವಿಶ್ವ ಕ್ರಿಕೆಟ್ ರಂಗದಲ್ಲಿ ಯಾರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತದೆ ಮತ್ತಾರೋ ಅಲ್ಲ, ತಾಜ್ಪುರ್ ಬಿಹಾರದ 15 ವರ್ಷದ ನಮ್ಮ ಹುಡುಗ ವೈಭವ್ ಸೂರ್ಯವಂಶಿ. ಯಾಕೆಂತ ನಿಮಗೆಲ್ಲ ಗೊತ್ತೇ ಇದೆ. ಬರೀ ಭಾರತೀಯ ಮೀಡಿಯಾದಲ್ಲ, ವಿಶ್ವ ಮೀಡಿಯಾದಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಸು, ಪಾಡ್ಕಾಸ್ಟು ಎಲ್ಲದರಲ್ಲೂ ಇವ್ರ ಬಗ್ಗೆ ವಿಸ್ಮಿತ ಚರ್ಚೆ. ವಿಸ್ಡನ್ ಕ್ರಿಕೆಟ್ ಮಂತ್ಲಿ ಇದೆಯಲ್ಲ, ಇಂಗ್ಲೆಂಡ್ ಪ್ರತಿಷ್ಠಿತ ಮ್ಯಾಗಝೀನು, ಅದರ ಕವರ್ ಫೋಟೋ ಇವ್ರ ಬ್ಯಾಟಿಂಗ್ದು ಹಾಗೂ ಅದರ ಹೆಡ್ಲೈನ್ಸ್ ಅಂದರೆ ದ ಬಾಯ್ ಹೂ ಬ್ರೋಕ್ ಕ್ರಿಕೆಟ್ ಅಂತ. ತಮಾಷೆ ಏನಂತಂದ್ರೆ, ಇತ್ತೀಚೆಗೆ ಶ್ರೀಲಂಕಾದ ಡಂಬುಲಾದಲ್ಲಿ ಶ್ರೀಲಂಕಾ ಎ, ಇಂಡಿಯಾ ಎ, ಅಫ್ಘಾನಿಸ್ತಾನ್ ಎ ಮಧ್ಯೆ ಒಂದು 50 ಓವರ್ಗಳ ಟ್ರೈ ಸೀರೀಸ್ ಟೂರ್ನಮೆಂಟ್ ನಡೀತಲ್ಲ, ಆಗ ವೈಭವ್ ಸಲುವಾಗಿ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಹಾಗೂ ನಮ್ಮ ಹೊಸ ಚಾನೆಲ್ ಸೋನಿ ಸ್ಪೋರ್ಟ್ಸ್ 10-4 ಕನ್ನಡದಲ್ಲಿ ನೇರ ಪ್ರಸಾರ ಇವರಿಗಾಗಿ ಮಾಡಲೇಬೇಕಾಯ್ತು. ಯೂಶಲಿ ಎ ಟೀಮ್ಗಳನ್ನು, ಎ ಸೀರೀಸ್ಗಳನ್ನ ಯಾರು ಕವರ್ ಮಾಡೋದಲ್ಲ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಈ ವೈಭವ್ ಇಫೆಕ್ಟ್ ಇದೆಯಲ್ಲ, ನಮ್ಮ ಮಿಕ್ಕ ಟಾಪ್ 3 ಇಂಡಿಯನ್ ಬ್ಯಾಟರ್ಸ್ ಮೇಲೆ ಯಾವ ರೀತಿಯ ಸೈಕಾಲಜಿಕಲ್ ಇಫೆಕ್ಟ್ ಆಗುತ್ತೆ. ಇವರ 300ರ ಸ್ಟ್ರೈಕ್ ರೇಟ್ ಎದುರು ಅವರೆಲ್ಲರೂ ಜರ್ಜರಿತರಾಗಿ ಹೋಗ್ತಾರೋ ಅಥವಾ ಇನ್ಸ್ಪೈರ್ ಆಗುತ್ತಾರೋ? ವೈಭವ್ ಸೂರ್ಯವಂಶಿ ಅವರನ್ನು ಅನುಕರಿಸೋದಂತೂ ಸಾಧ್ಯವೇ ಇಲ್ಲ. ಈಗ ಐರ್ಲೆಂಡ್, ಇಂಗ್ಲೆಂಡ್ ಪ್ರವಾಸ ಮಾಡ್ತಾ ಇದೆಯಲ್ಲ ಭಾರತ. ಐರ್ಲೆಂಡಲ್ಲಿ 2, ಇಂಗ್ಲೆಂಡಲ್ಲಿ 5 T20 ಮ್ಯಾಚಸ್ಗಳನ್ನ ಆಡಲಿದೆ. ಅವರಿಗೆ ಆಡಿಸಿ ಅಂತ ಇಡೀ ವಿಶ್ವ ಕ್ರಿಕೆಟ್ ರಂಗವೇ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಗೋಗರಿತಾ ಇದೆ, ಅವ್ರನ್ನ ಆಡಿಸಿ ಅಂತ. ಆದರೆ ಈ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ಭಾರತೀಯ ಟೀಮ್ನಿಂದ ಯಾರನ್ನು ಡ್ರಾಪ್ ಮಾಡ್ತೀರಿ? ಹೇಗೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರಿಗೆ ಕೌನ್ಸಿಲ್ ಮಾಡ್ತೀರಿ ಹಾಗೂ ಕನ್ವಿನ್ಸ್ ಮಾಡ್ತೀರಿ? ಈಗಾಗಲೇ ನೋಡಿದ್ದೀವಲ್ಲ, RR ಪರವಾಗಿ ಲಾಸ್ಟ್ ಸೀಸನ್ IPLನಲ್ಲಿ ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಕಂಡ್ರು. ಮುಂದಿನ ವರ್ಷ ಅವರು ಖಂಡಿತವಾಗಿ IPL RR ಪರವಾಗಿ ಆಡುವ ಸಾಧ್ಯತೆ ಕಡಿಮೆ ಇದೆ. ಆದರೆ ಈ ಒಂದು ಇಫೆಕ್ಟ್, ವೈಭವ್ ಇಫೆಕ್ಟು ನಮ್ಮ ಭಾರತೀಯ ಕ್ರಿಕೆಟ್ ರಂಗಕ್ಕೆ, ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ಸ್ಗೆ ವರವೋ ಅಥವಾ ಶಾಪವೋ? ಒಂದಂತೂ ನಿಜ, ಇವರ ಬ್ಯಾಟಿಂಗ್ ನೋಡಲು ಸ್ಟೇಡಿಯಂ ಫುಲ್ ಆಗುತ್ತೆ, ಜನ ಬರ್ತಾರೆ, ಹಾಗೂ ವ್ಯೂವರ್ಶಿಪ್ ಅಂತೂ ಡಬಲ್ ಆಗುತ್ತೆ ಅಲ್ವೇ? ಏನಂತೀರಾ?